ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಹಳ್ಳಿಯ ಅಪ್ಪಟ ಶ್ರಮಜೀವಿ ಕೃಷಿಕನ ಕೃಷಿ ಕಾಯಕದ ಬಗ್ಗೆ, ಹಾಗೆಯೇ ವ್ಯವಸಾಯದ ಜೊತೆಯಲ್ಲಿ ಮ್ಯಾರಥಾನ್ ಮತ್ತು ಮಾರ್ಷಲ್ ಅಥ್ಲೆಟಿಕ್ ಕ್ರೀಡೆಯಲ್ಲಿ ರಾಜ್ಯ, ಹೊರ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಕೃಷಿ ಮತ್ತು ಕ್ರೀಡಾ ಪ್ರತಿಭಾವಂತನ ಸಾಧನೆಯ ಬಗ್ಗೆ. ಸ್ನೇಹಿತರೆ, ಈ ಸಾಧಕನ ಹೆಸರು TH ಗಣೇಶ್ ಅಂತ. ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದ 47 ವರ್ಷದ ಗಣೇಶ್ ಅಪ್ಪಟ ಕೃಷಿಕರಾಗಿದ್ದು, ಇವರ ತಂದೆಯವರ ನಿಧನದ ನಂತರ ಇವರೇ ತಮ್ಮ ಕುಟುಂಬವನ್ನು ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ತಮಗೆ ಸೇರಿದಂತಹ 3.5 ಎಕರೆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡ್ತಾರೆ. ತಮ್ಮ ಜಮೀನಿನಲ್ಲಿ ಜೋಳ, ಶುಂಠಿ, ಭತ್ತ, ಅಡಿಕೆ, ತೆಂಗು ಹಾಗೆಯೇ ಪರ್ಯಾಯ ಬೆಳೆಯಾಗಿ ತೊಗರಿ, ಹುರುಳಿಕಾಳು ಸೇರಿದಂತೆ ಇನ್ನಿತರ ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳೀತಾರೆ. ಫ್ರೆಂಡ್ಸ್, ಗಣೇಶ್ ಅವರು 7-8 ವರ್ಷಗಳ ಹಿಂದೆ ಮ್ಯಾರಥಾನ್ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. 6 ವರ್ಷದ ಹಿಂದೆ ಕೊಡಗಿನ ಹಿರಿಯ ಮ್ಯಾರಥಾನ್ ಕ್ರೀಡಾಪಟು ಚಿನ್ನಪ್ಪ ಅವರ ಪರಿಚಯ ಆಗತ್ತೆ. ನಂತರ ಅವರ ಮಾರ್ಗದರ್ಶನದಂತೆ ಮ್ಯಾರಥಾನ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾರೆ. ಮಡಿಕೇರಿ ಮತ್ತು ಮೈಸೂರು ದಸರಾ ಕ್ರೀಡಾಕೂಟಗಳಲ್ಲಿ ಮ್ಯಾರಥಾನ್ ಮತ್ತು 1500 ಮೀಟರ್ ಈವೆಂಟ್ ಮಾರ್ಷಲ್ ಅಥ್ಲೆಟಿಕ್ ವಿಭಾಗದ ಕ್ರೀಡಾಕೂಟದಲ್ಲೂ ಗಣೇಶ್ ಸಾಧನೆಯನ್ನು ಮಾಡಿದ್ದಾರೆ. ಗಣೇಶ್ ಅವರು ಇದುವರೆಗೂ ರಾಜ್ಯ, ಹೊರ ರಾಜ್ಯ ಹಾಗೆಯೇ ವಿದೇಶ ಸೇರಿದಂತೆ 60ಕ್ಕಿಂತ ಹೆಚ್ಚಿನ ಮ್ಯಾರಥಾನ್ ಮತ್ತು ಮಾರ್ಷಲ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಮ್ಯಾರಥಾನ್ ಕ್ರೀಡಾಕೂಟದಲ್ಲಿ ರಾಜ್ಯದ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಬಿಜಾಪುರ ಸೇರಿದಂತೆ ಹೊರ ರಾಜ್ಯದ ಕೇರಳದಲ್ಲಿ ನಡೆದಂತಹ ಮ್ಯಾರಥಾನ್ ಮತ್ತು ಮಾರ್ಷಲ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಫ್ರೆಂಡ್ಸ್, ಗಣೇಶ್ ಅವರು ಇದೇ ವರ್ಷ ಜೂನ್ ತಿಂಗಳಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ 1500 ಮೀಟರ್ ಮಾರ್ಷಲ್ ಅಥ್ಲೆಟಿಕ್ ವಿಭಾಗದ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಸದ್ದಿಲ್ಲದೆ, ಪ್ರಚಾರವೂ ಇಲ್ಲದೆ ಭಾರತಕ್ಕೆ 3ನೇ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಫ್ರೆಂಡ್ಸ್, ಗಣೇಶ್ ನೋಡೋದಕ್ಕೆ ಸಣಕಲ ವ್ಯಕ್ತಿ ಅಂತೇಳಿ ಅನಿಸಿದ್ರು ಕೃಷಿ ಮತ್ತು ಕ್ರೀಡೆಯಲ್ಲಿ ಅವರ ಸಾಧನೆ ದೊಡ್ಡದಾಗಿದೆ. ಸ್ನೇಹಿತರೆ, ನಾವೀಗ ಗಣೇಶ್ ಅವರ ಊರಿಗೆ ಹೋಗಿ ಅವರ ಜಮೀನಿನಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನು ನೋಡೋಣ. ಹಾಗೆಯೇ ಅವರಿಂದನೇ ಮ್ಯಾರಥಾನ್ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಂತೀರಾ? ಬನ್ನಿ ಹಾಗಾದರೆ. ಇದು ಹೊಸದಾಗಿ ಜೋಳ ಹಾಕಿರೋದಾ? ಮೊದಲು ಕೆಸ ಹಾಕಿದ್ರಿ ಇದಕ್ಕೆ? ಹಾಂ ಹಾಂ ಹಾಂ, ಈಗ ಜೋಳ ಹಾಕಿರೋದು. ಹ್ಞೂ ಸರ್, ಇದು ಎಷ್ಟು ಟೈಮ್ ಆಯಿತು ಇದು? ಹಾಂ, ಈಗ ಎಷ್ಟು ಬೆಳೆಯನ್ನು ಅಂತ ನಿಮ್ಮ ಜಮೀನಲ್ಲಿ ವರ್ಷದಲ್ಲಿ? ಜೋಳ, ಹಾಂ, ಶುಂಠಿ, ಹಾಂ, ಭತ್ತ, ಹಾಂ, ಮತ್ತೆ ತೆಂಗು, ಹಾಂ ಹಾಂ, ಅಡಿಕೆ ತೋಟ ಇದೆ. ಎಲ್ಲ ನೀವೇ ಮಾಡ್ದ ವ್ಯವಸಾಯ? ಒಬ್ಬರೇ? ಹಾಂ 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 ನಾಟಿ ಟೈಮಲ್ಲೆಲ್ಲ ಸ್ವಲ್ಪ ಜನ ಬೇಕಾಗುತ್ತೆ, ಆ ಟೈಮಲ್ಲಿ ಜನ ಕರ್ಕೊಳ್ತೀನಿ. ಹಾಂ ಹಾಂ ಇದೆಲ್ಲ ಬೆಳಗ್ಗೆ ಸಂಜೆ ಕಂಪಲ್ಸರಿ ನಾನು ವ್ಯವಸಾಯಕ್ಕೆ ನಂಬಿದ್ದೀನಿ. ಹಾಂ ಹಾಂ. ನಾನು ಕಂಪಲ್ಸರಿ ವ್ಯವಸಾಯ ಮಾಡಿಕೊಂಡು ಮ್ಯಾರಥಾನ್ ಕೂಡ ಮಾಡ್ತೀನಿ. ವಿರಾಟವನ್ನೇ ಮ್ಯಾರಥಾನ್ ಅಲ್ವಾ? ಬಿಡುವ ಟೈಮಲ್ಲಿ.
ಇದು ಹಾರಂಗಿ ನಾಲೆದ ನೀರು ಹಾರಂಗಿ ಎಡೆನಾಲೆ. ಎಡ ದಂಡೆ ಹಾರಂಗಿ ಎಡೆನಾಲೆ. ಎಡ ದಂಡೆ ಬೇಸಿಗೆಲ್ಲೂ ನೀವು ಮಾಡ್ತೀರಾ ಸರ್ ಕ್ರಾಪು? ಹಾಂ ಈ ವರ್ಷ ಬೋರ್ ಹಾಕಿರೋದ್ರಿಂದ ಹಾಂ ಬೇರೆ ಜೋಳ ಕಟಾವಾದ್ಮೇಲೆ ಜೋಳ ಮಾಡ್ತೀನಿ, ಮತ್ತೆ ಇದು ಕಟಾವಾದ್ಮೇಲೆ ಗೆಣಸು ಕೆಸ ಎಲ್ಲ ಮಾಡ್ಬೋದು. ಇದು ಶುಂಠಿ ಎಷ್ಟು ಟೈಮ್ ಆಯ್ತು ಸರ್ ಹಾಕಿ? ಶುಂಠಿ ಇದು 5 ತಿಂಗಳಾಗಿದೆ ಸರ್. ಶುಂಠಿ ಹಾಂ 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 5 ತಿಂಗಳಾಗಿದೆ. ಇವತ್ತಿನ ಬಾರಿ ಒಂದು ಚೀಲಕ್ಕೆ ಈ ಟೈಮಲ್ಲಿ 6,000 ಇತ್ತು. ಹಾಂ ಹಾಂ ಈ ಬಾರಿ ಬರೀ ಕೇವಲ 1,500 ರೂಪಾಯಿ ಇದೆ. ಒಂದು ಕನಿಷ್ಠ ಒಂದು ಚೀಲ ಶುಂಠಿ ಹಾಕ್ತೀನಿ ಅಂದ್ರೆ ಭಾಳ ಖರ್ಚು ಬರ್ತದೆ ಇವತ್ತಿನಲ್ಲಿ. ಬೀಜಕ್ಕೇನೆ ಸರ್ ಒಂದು ಚೀಲಕ್ಕೆ 60 kgಗೆ 6,000 ಕೊಟ್ಟು ತಗೊಂಡಿದ್ದು. ಇವಾಗ ನೋಡಿದ್ರೆ 1,500 ಆಗಿದೆ. ಸರ್ ಇದರಲ್ಲಿ ಎಷ್ಟು ಬರ್ಬೋದು ಅಂದರೆ ಎಷ್ಟು ಕೆ ಜಿ ಕ್ವಿಂಟಲ್ ಒಂದು ಚೀಲಕ್ಕೆ 10 ರಿಂದ 15 ಚೀಲ ಇಳುವರಿ ಬರ್ಬೋದು? ಬರುತ್ತೆ. ಅಷ್ಟಾರು ಬರಲೇಬೇಕು. ಹಾಂ ಗದ್ದೆ ನಿಮ್ಮದು ಸರ್ ಇದು? ಸರ್ ಗದ್ದೆ ನಮ್ಮದು. ಇದು ನಾಟಿ ಮಾಡಿ 1 ತಿಂಗಳು 10 ದಿವಸ ಆಗಿದೆ. ಹಾಂ ಹಾಂ ಚೆನ್ನಾಗಿ ಬಂದಿದೆ ಇವಾಗ. ಹಾಂ ಕಳೆ ಎಲ್ಲ ತೆಗೆದಾಗಿದೆ. ಹಾಂ ಇದು ಡಿಸೆಂಬರ್ ತಿಂಗಳಲ್ಲಿ ಕಟಾವಾಗುತ್ತೆ ಸರ್. ಇದು ಎರಡನೇ ಬೆಳೆ ಮಾಡ್ತೀರಾ ಇದನ್ನ? ಎರಡನೇ ಬೆಳೆ ಹಲಸಣ್ಣೆ ದ್ವಿದಳ ಧಾನ್ಯಗಳನ್ನ ಅದು ಹಾಕಿರಾ? ಭತ್ತ ಹಾಕಲ್ಲ ಬರೀ? ಹಾಕಲ್ಲ. ಭತ್ತ ಒಂದು ಬೆಳೆ ಮಾತ್ರ ವರ್ಷಕ್ಕೆ ಅರಂಗಿ ನೀರು ಬಿಡೋದ್ರಿಂದ ಒಂದು ಬೆಳೆ. ಮಳೆ ಬಂದರೆ ದ್ವಿದಳ ಧಾನ್ಯಗಳನ್ನು ಹಾಕಿದೆ. ಹಲಸಂಡೆ ಸರ್ ಅದು ಅಡಿಕೆ ತೋಟ ಅಲ್ವಾ? ಸರ್ ಅಷ್ಟೇ. ಸರ್ ಅಡಿಕೆ ಎಷ್ಟು ಇದೆ ಎಕರೆ? ಅಡಿಕೆ ಇದು ಒಂದು 450 ಗಿಡ ಇದೆ ಸರ್. 450 ಗಿಡ ಅಂದರೆ ಒಂದು ಅರ್ಧ ಎಕರೆ ಒಂದು 40 ಸೆಂಟ್ ಇದೆ. 40 ಸೆಂಟ್ ಬರುತ್ತೆ. ಎಷ್ಟು ಗಿಡ ಹಾಕಿ ಎಷ್ಟು ಟೈಮ್ ಆಯಿತು? ಇದು 3 ವರ್ಷ ಆಯ್ತು ಸರ್. 3 ವರ್ಷ ಆಯಿತು. ಯಾವ ತಳಿ ಸರ್ ಇದು? ಇದು ತಳಿ ಅಂದರೆ ನಾಟಿ ತಳಿ. ಇದು ನಾಟಿ. ನಾಟಿ. ಸೊ ಇದನ್ನೆಲ್ಲ ನೀವೇ ನಿರ್ವಹಣೆ ಮಾಡೋದು? ಎಲ್ಲ ನಾನು ಒಬ್ಬನೇ ಪ್ರತಿಯೊಂದು? ನಿರ್ವಹಣೆ ಮಾಡೋದು ಸರ್. ಹಾಂ ಹಾಂ ಅಡಿಕೆ ತೋಟ ಮಧ್ಯದಲ್ಲಿ ಅಂತರ್ ಬೆಳೆಯಾಗಿ ಏನು ಬೆಳೆದಿದ್ದೀರಾ? ಅಂತ ಬೆಳೆಯಾಗಿ ಒಂದು ವರ್ಷ ಶುಂಠಿ ಹಾಕಿದ್ದು. ಹಾಂ ಹಾಂ ಈ ವರ್ಷ ಏನು ಮಾಡಿಲ್ಲ. ಅದೇನು ಸರ್ ಅದು? ಕೆಸನ ಅದು? ಕೆಸ ಇದೆ, ಅದು ಬಂದಿಲ್ಲ ಸ್ವಲ್ಪ. ಬೇಸಿಗೆಯಲ್ಲಿ ಹೇಗೆ ನೀರು ಹಾಯಿಸ್ತಿದ್ದಾರೆ ಇದಕ್ಕೆ? ಇದು ಬೇಸಿಗೆಯಲ್ಲಿ ಬೋರ್ ಇದೆ ಸರ್. ಬೋರಿಂದ ನೀರು ಪೈಪ್ ಲೈನ್ ಇದೆ. ಪೈಪ್ ಲೈನ್ ಮುಖಾಂತರ ನೀರು. ಇದು ಕಾವೇರಿ ನದಿ ಕೆಳಗಡೆ ಇದೆ ಸರ್. ಕಾವೇರಿ ನದಿ ಇದೆ. ಇದು ಕಾವೇರಿ ನದಿನ ಇದು? ಇದು ಕಾವೇರಿ ನದಿ ಇಲ್ಲಿ ಕೆಳಗಡೆ ಬರುತ್ತೆ. ಹಾಂ ಹಾಂ ಈಗ 7 ವರ್ಷದ ಹಿಂದೆ ಇಲ್ಲಿ ಜಲಪ್ರಳಯ ಆಗಿತ್ತು ಕೊಡಗಿನಲ್ಲಿ. ಆವಾಗ ಏನಾದರೂ ನದಿ ನೀರು ಬಂದಿತ್ತಾ ಮೇಲೆ ಏನಾದರೂ? ಇಲ್ಲ, ಮೇಲೆ ಬಂದಿಲ್ಲ ಸರ್. ಇಲ್ಲಿಗೆ ಹಾಂ ಹಾಂ ತುಂಬ ಹೈಟ್ ಇರೋದ್ರಿಂದ ಹಾಂ ಹಾಂ ಆವಾಗಲೂ ಬಂದಿರಲಿಲ್ಲ? ಅವಾಗಲೂ ಬಂದಿಲ್ಲ. ಓಕೆ. ಈಗ ನಿಮಗೆ ಈಗ ಇಷ್ಟೆಲ್ಲ ನೀವು ವ್ಯವಸಾಯ ಮಾಡಿದ್ದೀರಿ, ನೀವು ಏನು ಜೋಳ ಮತ್ತು ಶುಂಠಿ ಭತ್ತ ಅಂತೆಲ್ಲ, ಎಷ್ಟು ಖರ್ಚು ಬರುತ್ತೆ ಸರ್ ಎಲ್ಲ ಬೆಳೆಗೆ ಸೇರಿ ಒಟ್ಟು? ಎಲ್ಲ ಬೆಳೆಗೆ ತರಕಾರಿ. ಶುಂಠಿಗೆ ಭಾರಿ ಖರ್ಚು ಬರುತ್ತೆ, ಜೋಳಕ್ಕೆ ಖರ್ಚು ಬರುತ್ತೆ. ಹಾಂ ಹಾಂ ಅದು ಯಾವ ಬೆಳೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಂ 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 ಖರ್ಚು ಅರ್ಧಕ್ಕರ್ಧ ಖರ್ಚು ಬಂದೇ ಬರುತ್ತೆ. ಓಕೆ ಸರ್. ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ನಿಮ್ಮ ಹೆಸರು? ಗಣೇಶ್ ಅಂತ ಸರ್. ಗಣೇಶ್ ಅಂತ. ಇದು ಯಾವ ಊರು ಸರ್ ಇದು? ತೊರೆನೂರು. ಯಾವ ಜಿಲ್ಲೆ ಇದು? ಕೊಡಗು ಜಿಲ್ಲೆ. ಜಿಲ್ಲೆ. ನೀವೇನು ವ್ಯವಸಾಯಗಾರರ? ಮತ್ತು ಹೌದು. ಓಕೆ. ಏನೇನು ಬೆಳೆದೀವಿ ಸರ್ ವ್ಯವಸಾಯದ? ವ್ಯವಸಾಯ ಶುಂಠಿ, ಭತ್ತ, ಜೋಳ, ಕೆಸ ಇಷ್ಟು ಬೆಳೆದೀವಿ ಸರ್. ಅಡಿಕೆ ಇದೆ. ಓಕೆ. ಬೆಳೆ ಎಷ್ಟು ಎಕರೆ ಇದೆ?
ನಮ್ಮದು 3 ಎಕರೆ ಇದೆ. 3 ಎಕರೆ ಇದೆ. ಮೂಲತಃ ನೀವು ವ್ಯವಸಾಯಗಾರರು ನೀವು? 3 ಎಕರೆ ವ್ಯವಸಾಯ. ಯಾರೆಲ್ಲ ಇದ್ದೀರಿ ನಿಮ್ಮ ಮನೆಯಲ್ಲಿ? ಮನೇಲಿ ನಾನೊಬ್ಬನೇ ವ್ಯವಸಾಯ ಮಾಡೋದು. ಮೂಲತಃ ನೀವು ವ್ಯವಸಾಯಗಾರರು. ಈಗ ನೀವು ಮ್ಯಾರಥಾನ್ ಪಟು ನೀವು ಅಲ್ವಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಹೇಳ್ತೀರಾ ನೀವು? ನಾನು ಮೂಲತಃ ಚಿಕ್ಕಂದಿನ ಕೂಡ ಮಾಡ್ತಾ ಇದ್ದೆ. ಈಗ ಮಾಸ್ಟರ್ಸ್ ಅಂದರೆ 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮ್ಯಾರಥಾನ್ಗೆ ಹೆಚ್ಚು ಒತ್ತು ಕೊಟ್ಟು ಮ್ಯಾರಥಾನನ್ನು ಕಾಂಪೀಟ್ ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು 60ರಿಂದ 70 ಮ್ಯಾರಥಾನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದಿದ್ದೇನೆ. ಹಾಗೆಯೇ ಇದೇ ವರ್ಷ ಶ್ರೀಲಂಕಾದಲ್ಲಿ ನಡೆದ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 1500 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದೇನೆ. ನಮ್ಮ ದೇಶದಿಂದ ಪ್ರತಿನಿಧಿಸಿದ್ದೀರಿ ನೀವು? ದೇಶದಿಂದ ಪ್ರತಿನಿಧಿಸಿ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 3ನೇ ಸ್ಥಾನ ಗಳಿಸಿದ್ದೇನೆ. ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗೆಲ್ಲ ಹೋಗಿದ್ರು ಸರ್ ಮ್ಯಾರಥಾನ್? ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ, ಬೆಂಗಳೂರು, ಬೆಳಗಾವಿ, ರಾಯಚೂರು, ವಿಜಯಪುರ, ಚಿಕ್ಕಮಗಳೂರು, ಇನ್ನೂ ಅನೇಕ ಜಿಲ್ಲೆಗಳಿಗೆ ಕಾಂಪಿಟೇಷನ್ಗೆ ಹೋಗಿದ್ದೀನಿ ಮ್ಯಾರಥಾನ್ಗೆ. ಅದರಿಂದ ನೀವು ಈ ಮ್ಯಾರಥಾನನ್ನು ನೀವು ಇದು ಮಾಡ್ತಾ ಇದ್ದೀರಾ ನೀವು? ಈಗ ಒಂದು 4 ವರ್ಷದಿಂದ ಕಂಪಲ್ಸರಿ ಅಡಿಟ್ ಆಗಿದ್ದೀನಿ. ಮ್ಯಾರಥಾನ್ನಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ. ಎಲ್ಲ ಜಿಲ್ಲೆಗಳು, ಕೇರಳ, ಹಲವಾರು ಜಿಲ್ಲೆಗಳಿಗೆ ಕಾಂಪಿಟೇಷನ್ಗೆ ಹೋಗಿದ್ದೇನೆ. ವ್ಯವಸಾಯನೂ ಮತ್ತು ಮ್ಯಾರಥಾನ್ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಿರೋದನ್ನು? ವ್ಯವಸಾಯ ಮೂಲತಃ ತಂದೆ ರೂಪಿಸ್ಕೊಂಡಾಗಿ ನಾನು ಕೂಡ ವ್ಯವಸಾಯವನ್ನು ಕೆಲಸವಾಗಿ ಮಾಡ್ತಾ ಇದ್ದೇನೆ. ಬಿಡುವಿನ ಟೈಮ್ಗಳಲ್ಲಿ ಮ್ಯಾರಥಾನು ನಡೆಯುವ ಜಾಗಗಳಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ನಾನು ಹೋಗಿ ಮ್ಯಾರಥಾನಲ್ಲಿ ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ. to 60 5K men's category, Krishna Nayak, and the first finisher in the 45 to 60 5K men's category, Ganesh. ಈಗ ಮೊದಲು ಗದ್ದೆ ಆಗಿತ್ತಾ? ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನಮಸ್ಕಾರ. ಸಿ ಯು. ಈ ಜಾಗ ನಿಮ್ದಾ ಇದು? ಜಾಗ ನಮ್ಮದೇ.